ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸು ಕಟಿಂಗ್ ಮಾಡೋದು ಈ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸ್ ಇನ್ನೂ ನೋಡಿಲ್ಲ ಅಂದರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಆ ಎರಡು ವೀಡಿಯೋಸ್ ಲಿಂಕ್ನ ಕೊಡ್ತೀನಿ. ಅಲ್ಲಿಂದ ನೀವು ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡ್ಬೋದು. ಈ ವಿಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸು ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ. ಹಾಗೆ ಈ ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸು ಈ ಎರಡು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಿಮಗೆ ಫ್ರೀ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಅಂತ ತಮ್ಮನೇಲಿರುತ್ತೆ. ಅದರಲ್ಲಿ ವಿಡಿಯೋ ನಂಬರ್ 28, ಓಕೆನಾ, ವಿಡಿಯೋ ನಂಬರ್ 28. ಆ ವಿಡಿಯೋದಲ್ಲಿ ನಿಮಗೆ ಸಿಂಗಲ್ ಮತ್ತು ಡಬಲ್ ಕಟೋರಿ ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ಕು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕಂತ ಆ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲಿಂದ ನೀವು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದನ್ನು ನೋಡ್ಬೋದು, ಕಲ್ತ್ಕೊಳ್ಬೋದು. ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಕಟಿಂಗ್ ಮಾಡೋದು, ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದು ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ವಿಡಿಯೋ ಲಿಂಕ್ನ ಕೊಡ್ತೀನಿ, ಅಲ್ಲಿಂದ ನೋಡ್ಬೋದು. ಆಲ್ರೆಡಿ ಈ ಚಾನಲಲ್ಲಿದೆ, ನೀವು ನೋಡಿದರೆ ಓಕೆ, ನೋಡಿಲ್ಲ ಅಂದರೆ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಕಟಿಂಗ್ ವಿಡಿಯೋ ಲಿಂಕ್ನ ಕೊಡ್ತೀನಿ. ಮೇನ್ ಫ್ಯಾಬ್ರಿಕ್ದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಡ್ತೀನಿ, ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಇರುವಂಥದ್ದು. ಅಲ್ಲಿಂದ ನೋಡಿ ನೀವು ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದು ಮತ್ತು ಫ್ಯಾಬ್ರಿಕ್ ಕಟಿಂಗ್ ಮಾಡೋದು, ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ಎರಡು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸ್ದು ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಂಥ ಕಟ್ ವರ್ಕು ಶೇಪ್ ನೆಕ್ ಡಿಸೈನು, ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗು ತಿಳಿಸ್ಕೊಟ್ಟಿದ್ದೀನಿ. ಈ ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ನೀವು ಸಿಂಗಲ್ ಕಟೋರಿ ಬ್ಲೌಸ್ ಅಂತಲ್ಲ, ಯಾವುದೇ ಬ್ಲೌಸ್ ಆಗಿರ್ಬೋದು, ಕಟಿಂಗ್ ಮಾಡಬೇಕಾದ್ರೆ ಇಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ 4 ಡಾಟ್ ಬ್ಲೌಸ್ ಇರುತ್ತಲ್ವ, ಅದಕ್ಕೆ ಕಂಪೇರ್ ಮಾಡಿಕೊಂಡು ನೀವು ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು, ಇಲ್ಲ ಸ್ಟಿಚಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಬೇಗ ಈಸಿಯಾಗಿ ಬೇಗ ಕಲ್ತ್ಕೊಳ್ತೀರ. ಈಗ ನಾರ್ಮಲ್ 4 ಡಾಟ್ ಬ್ಲೌಸ್ಗೂ ಮತ್ತು ಈ ಸಿಂಗಲ್ ಕಟೋರಿ ಬ್ಲೌಸ್ಗೂ ಕಂಪೇರ್ ಮಾಡಿದರೆ ಕಟಿಂಗಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದು ಸೇಮ್ ಇರುತ್ತೆ, 4 ಡಾಟ್ ಬ್ಲೌಸು ಮತ್ತು ಸಿಂಗಲ್ ಕಟೋರಿ ಬ್ಲೌಸು. ಹಾಗೆ ಕ್ರಾಸ್ ಬೆಲ್ಟ್ ಮತ್ತು ಸ್ಲೀವ್ಸು, ನಾರ್ಮಲ್ ಸ್ಲೀವ್ಸ್ ಆದರೆ ಸೇಮ್ ಇರುತ್ತೆ, ಕ್ರಾಸ್ ಬೆಲ್ಟು ಸೇಮೇ ಬರುತ್ತೆ. ಬ್ಯಾಕ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸ್ ಈ ಮೂರಲ್ಲೂ ಏನು ಬದಲಾವಣೆ ಇರೋದಿಲ್ಲ, ಓಕೆನಾ. 4 ಡಾಟ್ ಬ್ಲೌಸ್ಗೂ ಸಿಂಗಲ್ ಕಟೋರಿ ಬ್ಲೌಸ್ಗೂ ಕಂಪೇರ್ ಮಾಡಿಕೊಂಡ್ರೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರ 4 ಡಾಟ್ ಬ್ಲೌಸ್ಗೆ 4 ಡಾಟ್ಸ್ ಬರುತ್ತೆ, ಸಿಂಗಲ್ ಕಟೋರಿ ಬ್ಲೌಸ್ಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸಿದ್ನಲ್ವ, ಈ ರೀತಿ ಪೀಸಸ್ ಬರುತ್ತೆ. ಈ ರೀತಿ ನೀವು ಕಂಪೇರ್ ಮಾಡ್ಕೊಳ್ಬೇಕು. ಫಸ್ಟ್ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಕಟಿಂಗು ಮತ್ತು ಸ್ಟಿಚಿಂಗು ಕಲಿಯೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ, ಬೇಗ ಕಲ್ತ್ಕೊಳ್ತೀರ. ಈಗ ಸ್ಟಿಚಿಂಗ್ ವಿಚಾರಕ್ಕೆ ಬಂದರೆ ಬ್ಯಾಕ್ ಸೈಡ್ ಪಾರ್ಟು ನಿಮ್ಗೆ ಶೇಪ್ ನೆಕ್ನ ಕಟ್ ವರ್ಕ್ ಶೇಪ್ ನೆಕ್ಕು ಕಟಿಂಗು ಮತ್ತು ಸ್ಟಿಚಿಂಗ್ನ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋದಾದರೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಬೋದು, ರೌಂಡು ಶೇಪ್ ನೆಕ್ಕು, ಸ್ಕ್ವೇರ್ ನೆಕ್ಕು, ಇಲ್ಲಾಂದ್ರೆ ಅದಕ್ಕೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದು ಯಾವುದಾದ್ರೂ ಆಗಿರಲಿ. ನೀವು ಪ್ಯಾಚ್ ವರ್ಕ್ ಮಾಡ್ಕೊಂಡ್ರೂ ಓಕೆ, ಇಲ್ಲ ನಾರ್ಮಲ್ಲಾಗಿ ಶೇಪ್ ನೆಕ್, ರೌಂಡು, ಸ್ಕ್ವೇರು, ಶೇಪ್ ನೆಕ್ನ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದರೂ ಓಕೆ. ಬ್ಯಾಕ್ ಸೈಡ್ ಪಾರ್ಟು ಏನು ಚೇಂಜಸ್ ಇಲ್ಲ ಅಂತ ನಿಮಗೆ ತಿಳಿಸ್ತಾ ಇರೋದು. ಇನ್ನು ಸ್ಲೀವ್ಸು ನಾರ್ಮಲ್ಲೇ ಇರುತ್ತೆ, ಸ್ಲೀವ್ಸಲ್ಲೂ ಯಾವುದೇ ಬದಲಾವಣೆ ಇರೋದಿಲ್ಲ. ಸ್ಲೀವ್ಸು ನೀವೇನಾದರೂ ಡಿಸೈನ್ ಮಾಡಿಕೊಂಡ್ರೆ ಅದು ಬೇರೆಯೇ ಆಗುತ್ತೆ, ಅದು ಕಟಿಂಗು ಮತ್ತು ಸ್ಟಿಚಿಂಗು ಬೇರೆ ವಿಧಾನ ಇರುತ್ತೆ ಡಿಸೈನ್ಸ್ ಇದ್ದರೆ. ನಾರ್ಮಲ್ ಸ್ಲೀವ್ಸ್ ಆದರೆ ನೀವು ಅದನ್ನು ಪಕ್ಕ ಮಾಡೋದು, ಲೈನಿಂಗ್ ಅಟ್ಯಾಚ್ ಮಾಡೋದು ಸೇಮ್ ಇರುತ್ತೆ, ಏನು ಬದಲಾವಣೆ ಇರೋದಿಲ್ಲವಲ್ಲ. ಹಾಗಾಗಿ ನಾನು ಸ್ಲೀವ್ಸ್ ಬಗ್ಗೆನೂ ನಾನು ನಿಮಗೇನು ತಿಳಿಸ್ಕೊಡ್ತಾ ಇಲ್ಲ, ನಾರ್ಮಲ್ ಆಗಿರೋದ್ರಿಂದ. ಇನ್ನು ಈ ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋದು ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಇನ್ನೂ ಒಂದು ಸಾರಿ ತಿಳಿಸ್ಕೊಡ್ತೀನಿ. ಈ ಕ್ರಾಸ್ ಬೆಲ್ಟ್ಗೆ ಲೈನಿಂಗ್ ಪೀಸು ಫಸ್ಟ್ 4 ಲೈನಿಂಗ್ ಪೀಸ್ ಬೇಕಾಗುತ್ತೆ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಫಸ್ಟ್ 2 ಪೀಸ್ ತೊಗೊಳ್ಳಿ. ಒಂದು ಪೀಸು ಈ ರೀತಿ ಫಸ್ಟ್ ಕೆಳಗಡೆ ಹಾಕ್ಕೊಳ್ಬೇಕು, ಈ ರೀತಿ ನಾಚ್ ಮಾಡ್ಕೊಳ್ಬೇಕು. ಇದು ನಿಮಗೆ ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ. ಒಂದು ಲೈನಿಂಗ್ ಪೀಸ್ ಮೇಲೆ ಮೇನ್ ಫ್ಯಾಬ್ರಿಕ್ ಒಂದು ಪೀಸ್ನ ಈ ರೀತಿ ಹಾಕ್ಕೊಳ್ಬೇಕು ಕರೆಕ್ಟಾಗಿ. ಒರಿಜಿನಲ್ಲು ಮೇಲೆ ಇರಬೇಕು, ಮೇಲ್ಗಡೆ ಸೈಡ್ ಇರಬೇಕು. ಇದ್ರ ಮೇಲೆ ಮತ್ತೊಂದು ಲೈನಿಂಗ್ ಪೀಸ್ನ ಈ ರೀತಿ ಜೋಡಿಸ್ಕೊಳ್ಬೇಕು ಕರೆಕ್ಟಾಗಿ. ಇದಕ್ಕೆ ಹಾಗೆ ಆಪೋಸಿಟಲ್ಲಿ ಈ ನಾಚ್ ನೋಡ್ಕೊಳ್ಬೇಕು ನೀವು. ಈ ನಾಚ್ ಟು ನಾಚು ಆಪೋಸಿಟ್ ಇರಬೇಕು, ಈ ನಾಚು ಮತ್ತು ಈ ನಾಚು ಆಪೋಸಿಟ್ ಇರಬೇಕು. ಮೇನ್ ಫ್ಯಾಬ್ರಿಕ್ಕು ಅಷ್ಟೇ ಈ ರೀತಿ ರಿವರ್ಸ್ ಹಾಕ್ಕೊಳ್ಬೇಕು. ಅಂದರೆ ಸೈಡ್ ಫಿಟ್ಟಿಂಗ್ ಕಡೆ ಬಿಡ್ತಿರುತ್ತೆ ಮತ್ತು ಹುಕ್ಸ್ ಪಟ್ಟಿ ಕಡೆ ಬಿಡ್ತಿರುತ್ತಲ್ವ, ಈ ರೀತಿ ಆಪೋಸಿಟ್ ಹಾಕ್ಕೊಂಡು ಇದು ಅಷ್ಟೇ ಮೇನ್ ಫ್ಯಾಬ್ರಿಕ್ಕು ಸೀದಾ ಇರಬೇಕು. ಇದ್ರ ಮೇಲ್ಗಡೆ ಒಂದು ಲೈನಿಂಗ್ ಈ ರೀತಿ ಜೋಡಿಸ್ಕೊಳ್ಬೇಕು. ಈ ರೀತಿ ಆಪೋಸಿಟಲ್ಲಿ ನಾವು ಲೈನಿಂಗು
ಈ ರೀತಿ ನೀಟಾಗಿ ಕ್ರಾಸ್ ಬೆಲ್ಟ್ಗೆ ಜೋಡಿಸ್ಕೊಂಡು ಫಸ್ಟ್ ಇದಕ್ಕೆ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಎರಡು ಲೈನಿಂಗ್ ಪೀಸು ಸಮಾನವಾಗಿ ಜೋಡಿಸ್ಕೊಳ್ಳಿ. ನಂತರ ಈ ಮೇಲ್ಗಡೆ ಸೈಡ್ ಇರುವಂಥ ಒಂದು ಲೈನಿಂಗ್ ಪೀಸ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಪೀಸ್ ಮೇಲೆ ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ಬೇಕು. ಪಾಯಿಂಟೆಡ್ ಅಂದರೆ ಸ್ವಲ್ಪ ದೂರ. ನಂತರ ಈ ಇನ್ನೊಂದು ಲೈನಿಂಗ್ ಪೀಸ್ ಇರುತ್ತಲ್ವ, ಈ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋ ವಿಧಾನ ಇಷ್ಟೇ. ಇದರಲ್ಲಿ ನಿಮಗೆ ಬೇರೆ ಬದಲಾವಣೆ ಏನು ಇರೋದಿಲ್ಲ. ಓಕೆನಾ? ಈ ರೀತಿಯೇ ನೀವು ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡಬೇಕು. ಪಕ್ಕ ಮಾಡಿದ ನಂತರ ಎಕ್ಸ್ಟ್ರಾ ಈ ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ಲೈನಿಂಗ್ ಶೇಪ್ ನೋಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದರೆ ಕ್ರಾಸ್ ಬೆಲ್ಟು ನೋಡಿ ಈ ರೀತಿ ಪಕ್ಕ ಆಗುತ್ತೆ. ಕ್ರಾಸ್ ಬೆಲ್ಟ್ ಈ ರೀತಿ ರೆಡಿ ಮಾಡೋದು. ನೆಕ್ಸ್ಟು ಈ ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಓಕೆನಾ ಈ ರೀತಿ ಇರುತ್ತೆ. ಇದರಲ್ಲಿ ನಾವು ಫಸ್ಟು ಈ ಪೀಸ್ನ ಕರೆಕ್ಟಾಗಿ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಮೇನ್ ಫ್ಯಾಬ್ರಿಕ್ಕು ಫಸ್ಟು ಈ ರೀತಿ ಆಪೋಸಿಟಲ್ಲಿ ಈ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಳ್ಬೇಕು. ಈಗ ಉಲ್ಟಾ ಮೇಲ್ಗಡೆ ಸೈಡ್ ಇರಬೇಕು, ಒರಿಜಿನಲ್ಲು ಕೆಳಗಡೆ ಸೈಡ್ ಇರಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಇದಕ್ಕೆ ಲೈನಿಂಗ್ ಪೀಸು ಕರೆಕ್ಟಾಗಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು. ಫಸ್ಟು ನಾವು ಮೇನ್ ಫ್ಯಾಬ್ರಿಕ್ನ ಕರೆಕ್ಟ್ ಆಪೋಸಿಟಲ್ಲಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಲೈನಿಂಗ್ ಪೀಸ್ನ ಕರೆಕ್ಟಾಗಿ ಹಾಕ್ಕೊಂಡು ಒಂದೊಂದಾಗಿ ಈ ಲೈನಿಂಗ್ ಏನಿದೆಯೋ ಈ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಕೈ ಫ್ರೀ ಬಿಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ನೀವು ಎಳೆದ್ರೆ ಅದು ಸುಕ್ಕಾಗುತ್ತೆ. ಸ್ಪೀಡಾಗೆ ಲೈನಿಂಗ್ ಅಟ್ಯಾಚ್ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಕೈ ಫ್ರೀಯಾಗಿ ಬಿಟ್ಟಿರಬೇಕು, ಎಳಿಬಾರ್ದು. ಈಗ ಎಕ್ಸ್ಟ್ರಾ ಇರುವಂಥ ಈ ಮೇನ್ ಫ್ಯಾಬ್ರಿಕ್ ಏನಿದೆ ಇದನ್ನು ಕಟ್ ಮಾಡಿ. ಲೈನಿಂಗು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡ್ತೀವೋ ಅಷ್ಟು ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನು ನಾವು ಕರೆಕ್ಟಾಗಿ ಅಟ್ಯಾಚ್ ಮಾಡಿಲ್ಲ, ಒಂದು ಫ್ರೀ ಇದೆ ಅಂದರೆ ಲೈನಿಂಗು ಸುಕ್ಕಾಗಿರೋದು ಮತ್ತು ಟೈಟ್ ಆಗಿರೋದು, ಅಂದರೆ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಸಮಾನವಾಗಿ ಅಟ್ಯಾಚ್ ಮಾಡಿಲ್ಲ ಅಂದರೆ ಬ್ಲೌಸ್ ಹಾಕ್ಕೊಂಡಾಗ ಈಗ ಲೈನಿಂಗ್ ಏನಾದರೂ ಟೈಟ್ ಆಯಿತು ಅಂದ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ಕು ಲೂಸ್ ಆಗಿರುತ್ತೆ. ಒಂದು ವೇಳೆ ಲೈನಿಂಗ್ ಏನಾದರೂ ಟೈಟಾಗಿ ಎಳೆದು ಅಟ್ಯಾಚ್ ಮಾಡಿದರೆ ಅಂದ್ಕೊಳ್ಳಿ, ಹಾಕ್ಕೊಂಡಾಗ ಬ್ಲೌಸ್ ಟೈಟ್ ಅನಿಸುತ್ತೆ, ಮೇನ್ ಫ್ಯಾಬ್ರಿಕ್ ಲೂಸ್ ಆಗುತ್ತೆ. ಎರಡೂ ಸಮಾನವಾಗಿ ಅಟ್ಯಾಚ್ ಮಾಡಬೇಕು, ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು. ಅದಕ್ಕೋಸ್ಕರ ಫ್ರೀ ಬಿಡಬೇಕು, ಕೈನ ಫ್ರೀ ಬಿಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಟೈಟಾಗಿ ಎಳೆದು ಅಟ್ಯಾಚ್ ಮಾಡಿದರೆ ಎರಡು ಸಮಾನವಾಗಿ ಅಟ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಎರಡು ಪೀಸ್ನ ಲೈನಿಂಗು ಫಸ್ಟ್ ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ಪೀಸಸ್ಸು ಅಷ್ಟೇ ಆಪೋಸಿಟಲ್ಲಿ ಫಸ್ಟು ಈ ಎರಡು ಪೀಸ್ನ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು. ಶೇಪ್ ನೋಡ್ಕೊಳ್ಳಿ, ಈ ರೀತಿ ನೀವು ಶೇಪ್ ನೋಡಿಕೊಂಡ್ರೆ ಆಪೋಸಿಟ್ ಆಗುತ್ತೆ. ಇದು ಅಷ್ಟೇ ಉಲ್ಟಾ ಮೇಲ್ಗಡೆ ಇರಬೇಕು, ಒರಿಜಿನಲ್ಲು ಕೆಳಗಡೆ ಸೈಡ್ ಇರಬೇಕು. ಇದ್ರ ಮೇಲೆ ಈ ರೀತಿ
ಲೈನಿಂಗು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು. ಈಗ ಇದು ಅಷ್ಟೇ ಲೈನಿಂಗು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಅಷ್ಟೇ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಏನಿದು ಮೇನ್ ಕ್ಲಾತು ನೀಟಾಗಿ ಲೈನಿಂಗ್ ಶೇಪ್ ನೋಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಈ ಲೈನಿಂಗ್ ನಾವು ಆಪೋಸಿಟಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಉಲ್ಟಾ ಆಗೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವೇನಾದರೂ ಕರೆಕ್ಟ್ ಆಪೋಸಿಟಲ್ಲಿ ಲೈನಿಂಗ್ನ ಹಾಕ್ಕೊಂಡಿಲ್ಲ ಅಂದರೆ ಎರಡು ಒಂದೇ ಕಡೆ ಬರುತ್ತೆ, ಮತ್ತೆ ಅವಾಗ ಬಿಚ್ಚಿ ಸ್ಟಿಚ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಡಾಟ್ಸ್ ಇರುತ್ತೆ. ಈ ಡಾಟ್ಸು ನಿಮಗೇನಾದರೂ ಮಾರ್ಕಿಂಗ್ ಹೋಗಿದ್ದರೆ ಒಂದು ಸಾರಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸೈಡ್ ಅಂತೂ ಡಾಟ್ಸು ನಾವು ಮಾರ್ಕರಿಂದ ಮಾರ್ಕ್ ಮಾಡಿರ್ತೀವಲ್ವ, ಈ ರೀತಿ ಒಂದು ಸಾರಿ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡು ಈ ರೀತಿ ಆಪೋಸಿಟಲ್ಲಿ ಇದನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಈ ಎರಡು ಡಾಟ್ಸೇ ಇರೋದು ಸಿಂಗಲ್ ಕಟೋರಿ ಬ್ಲೌಸ್ಗೆ. ಈ ಎರಡು ಡಾಟ್ಸ್ನ ನಾವು ಕರೆಕ್ಟಾಗಿ ಈ ಡಾಟ್ಸ್ನ ಫಸ್ಟ್ ಇಟ್ಕೊಳ್ಬೇಕು. ಈ ರೀತಿ ಈ ಡಾಟ್ಸ್ನ ಇಟ್ಕೊಂಡ ನಂತರ ಇದರಲ್ಲಿ ಈಗ ಯಾವ ಪೀಸ್ ಯಾವ ಕಡೆ ಸೈಡ್ ಬರುತ್ತೆ ಒಂದು ಸಾರಿ ನೋಡ್ಕೊಳ್ಳಿ. ಈ ರೀತಿ ಓಕೆನಾ? ಶೇಪು ನೋಡಿಕೊಂಡು ಒಂದೊಂದು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ ಕಡೆಯಿಂದನೇ ಅಟ್ಯಾಚ್ ಮಾಡಬೇಕು ನಾವು. ನೆಕ್ ಕಡೆಯಿಂದ ಅಟ್ಯಾಚ್ ಮಾಡಿದರೆ ಇಲ್ಲಿ ಏನಾದರೂ ನಮಗೆ ಹೆಚ್ಚು ಕಡಿಮೆ ಬಂದರೆ ಕಟ್ ಮಾಡ್ಬೋದು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋ ಕಡೆ. ಹಾಗಾಗಿ ನೆಕ್ ಶೇಪ್ ಇರುತ್ತಲ್ವ, ಈ ನೆಕ್ ಶೇಪ್ ಕಡೆಯಿಂದ ಇದರಲ್ಲಿ ಮತ್ತೆ ನೀವು ಸ್ವಲ್ಪ ಯಾಮಾರಿದ್ರು ಸ್ಲೀವ್ ಆರ್ಮಲ್ ಇರುತ್ತಲ್ವ, ಇಲ್ಲಿ ಅಟ್ಯಾಚ್ ಮಾಡಿಬಿಡ್ತೀರ. ಶೇಪ್ ನೋಡ್ಕೊಳ್ಳಿ, ಇಲ್ಲಿ ಚೆಸ್ಟ್ ನಾಚ್ ಇರುತ್ತೆ, ಇದಲ್ಲ ಈ ಶೇಪಲ್ಲಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಕೆಲವು ಟೈಮ್ ಹಾಗೆ ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಕಲಿಬೇಕಾದ್ರೆ ಈ ಆರ್ಮಲ್ ಶೇಪ್ ಕಡೆನೇ ಅಟ್ಯಾಚ್ ಮಾಡಿಬಿಡ್ತೀವಿ ಕೆಲವು ಟೈಮು. ಒಂದು ಸಾರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಏನಾದರೂ ಯಾವುದಾದ್ರೂ ಕಡಿಮೆ ಬರುತ್ತೆ ಅನಿಸಿದ್ರೆ ಒಂದು ಪಾಯಿಂಟ್ ಅಷ್ಟು ಲೈಟಾಗಿ ಎಳೆದು ಸ್ಟಿಚ್ ಮಾಡಿ. ಅರ್ಧ ಇಂಚ್ ಮಾರ್ಜಿನ್ನು ಡಬಲ್ ಸ್ಟಿಚ್ನ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲೇನಾದರೂ ನಿಮಗೊಂದು ಸ್ವಲ್ಪ ಶೇಪು
ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಅನಿಸಿದರೆ ಶೇಪ್ನ ಒಂದು ಸಾರಿ ಕಟ್ ಮಾಡ್ಕೊಳ್ಳಿ. ನಾವು ಕಟಿಂಗ್ ಮಾಡಬೇಕಾದ್ರೆ ಎಷ್ಟೇ ಪರ್ಫೆಕ್ಟಾಗಿ ನಾವು ಕಟ್ ಮಾಡಿದರೂ ಅದು ಸ್ಟಿಚಿಂಗ್ ಮಾಡಿದಾಗ ನಾವು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕು ಶೇಪು. ಇದು ನಾವು ಪಕ್ಕ ಮಾಡ್ಬೋದು, ಈ ಕಚ್ಚನ್ನು ಪಕ್ಕ ಮಾಡ್ಬೋದು, ಈ ಪ್ರಿನ್ಸಸ್ ಕಟ್ಗೆ ಪಕ್ಕ ಮಾಡ್ತೀವಲ್ವ ಆ ರೀತಿ. ಬಟ್ ಇದು ಈ ರೀತಿ ಸ್ಟಿಚ್ ಮಾಡಿ ಮುಂದೆ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಇದನ್ನು ನಿಮಗೆ ಪಕ್ಕ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈ ಜಾಯಿಂಟ್ ಏನಿದೆ, ಈ ಪೀಸ್ನ ಜಾಯಿಂಟ್ ಮಾಡಿದ್ವಲ್ವ ಈ ಕಚ್ಚ, ಇದಕ್ಕೆ ಕಂಪಲ್ಸರಿ ಓವರ್ಲಕ್ನ ಮಾಡ್ಕೊಳ್ಬೇಕು. ಓವರ್ಲಕ್ನ ಮಾಡಿಕೊಂಡೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಹಾಗೆ ಇನ್ನೊಂದು ಪೀಸು ಈಗೇನು ಮಾಡ್ತೀರಾ ಅಂದರೆ ಈ ಪೀಸ್ ಕೆಳಗಡೆ ಇರಲಿ, ಈ ಪೀಸ್ನ ಮೇಲೆ ಇಟ್ಕೊಂಡು ನೆಕ್ ಶೇಪ್ ಕಡೆಯಿಂದನೇ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ನೋಡಿಕೊಂಡು ಅಟ್ಯಾಚ್ ಮಾಡಿ, ಕೆಲವು ಟೈಮ್ ನಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಒಂದು ಸಲ ಈ ನೆಕ್ ಶೇಪು ಅಷ್ಟೇ, ಈ ನೆಕ್ ಶೇಪು ನೋಡ್ಕೊಳ್ಳಿ. ಏನಾದರೂ ನಿಮ್ಗೆ ಲೈಟಾಗಿ ಶೇಪು ಸರಿ ಬಂದಿಲ್ಲ ಅಂದರೆ ಒಂದು ಸಾರಿ ಅದನ್ನು ಲೈಟಾಗಿ ಶೇಪ್ ಕಟ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಈಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಕಂಪಲ್ಸರಿ ಓವರ್ಲಕ್ನ ಮಾಡ್ಕೊಳ್ಳಿ. ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಓವರ್ಲಕ್ನ ಮಾಡ್ತೀನಿ. ಇದು ನೋಡಿ, ಉಕ್ಸ್ ಪಟ್ಟಿ ಕಡೆ ಶೇಪ್ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ನಾರ್ಮಲ್ 4 ಡಾಟ್ ಬ್ಲೌಸ್ಗೆ ನಾವು ಕ್ರಾಸ್ ಬೆಲ್ಟ್ ಯಾವ ರೀತಿ ಆದರೆ ಪಕ್ಕ ಮಾಡ್ತೀವೋ ಇದು ಅದೇ ರೀತಿಯೇ, ಏನು ನಿಮಗೆ ಬದಲಾವಣೆ ಇರೋದಿಲ್ಲ. ಈ ಡಾಟ್ನ ಫೋಲ್ಡ್ ಮಾಡಿ ಈ ರೀತಿ ಈ ಕಚ್ಚ ಇರುತ್ತಲ್ವ, ಈ ಕಚ್ಚನ ಈ ರೀತಿ ಒಳಗಡೆ ಸೈಡು ಅಂದ್ಕೊಂಡು ಕ್ರಾಸ್ ಬೆಲ್ಟ್ ಮಾರ್ಜಿನ್ನು ನಾನು ಕಡಿಮೆ ತೊಗೊಂಡಿದ್ದೀನಿ, ಓಕೆನಾ. ಮತ್ತು ಇದು ಹೆಚ್ಚು ಕಡಿಮೆ ಬಂತಲ್ಲ ಅಂತ ನೀವು ಟೆನ್ಷನ್ ತೊಗೊಳ್ಬೇಡಿ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇದು ಸರಿ ಹೋಗುತ್ತೆ. ನೀವೇನಾದರೂ ಹೊಸದಾಗಿ ಕಲಿತಾ ಇದ್ದರೆ ಕ್ರಾಸ್ ಬೆಲ್ಟ್ ಮಾರ್ಜಿನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಓಕೆನಾ. 2 ಇಂಚ್ ತೊಗೊಳ್ತೀರಲ್ವ, ನಾರ್ಮಲಾಗಿ 3 ಇಂಚ್ವರೆಗೂ ತೊಗೊಳ್ಳಿ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಮಾರ್ಜಿನ್. ಆಗ ನಿಮಗೆ ಇಲ್ಲಿ ಸ್ವಲ್ಪ ಕಡಿಮೆ ಆದಾಗ ನಿಮಗೇನು ಟೆನ್ಷನ್ ಆಗೋದಿಲ್ಲ, ಓಕೆನಾ. ಪ್ರಾಬ್ಲಮ್ ಏನಾದರೂ ಆಗುತ್ತೋ, ಕಡಿಮೆ ಬರುತ್ತೋ ಅಂತ ಅನಿಸುತ್ತೆ. ಬಟ್ ಇದೇನು ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ, ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಏನಾದರೂ ಇರೋದನ್ನು ಎಕ್ಸ್ಟ್ರಾ ಮತ್ತೆ ನಾವು ಕಟ್ ಮಾಡಿಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀವಿ. ಇದೊಂದು ಸ್ವಲ್ಪ ಕ್ರಾಸ್ ಬೆಲ್ಟ್ ಬಿಡುತ್ತೆ, ನಾನು ಕಡಿಮೆನೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾರ್ಮಲಾಗಿ ಈ 4 ಡಾಟ್ ಬ್ಲೌಸ್ಗೆ ನಾವು ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯೇ ಫೋಲ್ಡ್ ಮಾಡಿ ಈ ಕ್ರಾಸ್ ಬೆಲ್ಟು ಪಕ್ಕ ಮಾಡಬೇಕು. ಕೆಲವರು ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸು ಸ್ಟಿಚಿಂಗ್ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತಾರೆ. ಹೊಸದಾಗಿ ಕಲಿಯೋರಿಗೆ ಅದು ಸರ್ವೇ ಸಾಮಾನ್ಯ ಅನಿಸೋದು. ಬಟ್ ನೀವು ನಾರ್ಮಲ್ 4 ಡಾಟ್ ಬ್ಲೌಸ್ನ ಪರ್ಫೆಕ್ಟಾಗಿ ಕಟ್ ಮಾಡ್ತೀರ, ಸ್ಟಿಚ್ ಮಾಡ್ತೀರ ಅಂದರೆ ಇನ್ನು ಮಿಕ್ಕಿರೋ ಬ್ಲೌಸಸ್ನಲ್ಲಿ ಕಟಿಂಗ್ ಮಾಡೋದಕ್ಕೆ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ನೀವು ಕಂಪೇರ್ ಮಾಡ್ಕೊಳ್ಬೇಕು. ಏನು ಬದಲಾವಣೆ ಇರುತ್ತೆ 4 ಡಾಟ್ ಬ್ಲೌಸ್ಗೂ ಮತ್ತು ಬೇರೆ ಮಾಡಲ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಎಲ್ಲಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ಕಟ್ ಮಾಡಿದರೆ, ತಿಳ್ಕೊಂಡು ಸ್ಟಿಚ್ ಮಾಡಿದರೆ ಬೇಗ ಕಲ್ತ್ಕೊಳ್ತೀರ. ಇದು ಒಂದು ಫಾರ್ಮುಲಾ ಅಂದ್ಕೊಳ್ಳಿ. ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ, ಅಂದರೆ ಯಾವ ರೀತಿ ಅನ್ನೋದು. ಈಗ ಜಸ್ಟ್ ನಾನು ಬರೀ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಒಂದೇ ನಿಮಗೆ ತಿಳಿಸ್ಕೊಟ್ರೆ ನೀವು ವಿಡಿಯೋನ ನೋಡ್ತೀರ ಮತ್ತು ಮರ್ತೋಗ್ತೀರ. ಯಾವ ರೀತಿ ಅದಕ್ಕೊಂದು ಮೆಥಡ್ ಇರುತ್ತಲ್ವ, ಆ ಮೆಥಡ್ನ ನಾವು ಫಾಲೋ ಮಾಡಿ ಸ್ಟಿಚ್ ಮಾಡಿದರೆ ಇಲ್ಲ ಕಟಿಂಗ್ ಮಾಡಿದರೆ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಈಗ ತಿಳಿಸಿದ್ನಲ್ವ ಆ ರೀತಿ ಡಿಫ್ರೆನ್ಸ್. ಫಸ್ಟ್ ಯಾವುದಾದ್ರೂ ಒಂದು ಬ್ಲೌಸ್, ಈಗ ನಾರ್ಮಲಾಗಿ ಜಾಸ್ತಿ ನಾವು ಫಸ್ಟ್ ಕಲಿಯೋದೇ 4 ಡಾಟ್ ಬ್ಲೌಸ್ನ. ಆ 4 ಡಾಟ್ ಬ್ಲೌಸ್ನ ನಾವು ಫಸ್ಟ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಳ್ಬೇಕು. ನಂತರ ಮಿಕ್ಕಿರೋ ಮಾಡಲ್ಸ್ ಏನಿದಾವೋ ಅದು ಡಿಫ್ರೆನ್ಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಡಿಫ್ರೆನ್ಸ್ ಏನು ಬರುತ್ತೆ ಅನ್ನೋದು ಯೋಚನೆ ಮಾಡಿದರೆ ಬೇಗ ಕಲ್ತ್ಕೊಳ್ಬೋದು. ಅದೊಂದು ಸೂತ್ರ ಅದು, ಓಕೆ, ಈಗ ತಿಳಿಸ್ಕೊಟ್ಟಿರೋದು.
ಇದು ನಿಮಗೆ ಸಿಂಗಲ್ ಕಟೋರಿ ಬ್ಲೌಸು ಸ್ಟಿಚಿಂಗು. ಓಕೆನಾ. ಇಲ್ಲಿ ನಿಮಗೆ ಬದಲಾವಣೆ ಬರೋದು ಇಷ್ಟೇ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಪೀಸು ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಿ ಆಪೋಸಿಟಲ್ಲಿ ಹಾಕ್ಕೊಂಡು, ನಂತರ ಈ ಪೀಸು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು 2 ಡಾಟ್ಸ್ನ ಇಟ್ಕೊಂಡು ಈ ಶೇಪ್, ಈ ಕಟೋರಿ ಶೇಪ್ ಏನಿದೆ ಈ ಕಟೋರಿ ಶೇಪ್ನ ಅಟ್ಯಾಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟು ಪಕ್ಕ ಮಾಡ್ಕೊಳ್ತೀವಿ. ಇಷ್ಟು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಫೋಲ್ಡೆಡ್ ಬ್ಲೌಸ್ಗೂ ಈ ಸಿಂಗಲ್ ಕಟೋರಿ ಬ್ಲೌಸ್ಗೂ. ಮಿಕ್ಕಿರೋದು ಏನಿರುತ್ತೆ ಅಂದರೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಮನೆ ಪಟ್ಟಿ, ಉಕ್ಸ್ ಪಟ್ಟಿನ ನಾವು ಕಟ್ಕೊಂಡು ನಂತರ ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ಬೋದು ನೆಕ್ಕಿಗೆ, ಇಲ್ಲಾಂದರೆ ಪೈಪಿಂಗ್ ಮಾಡ್ಕೊಳ್ಬೋದು. ಮಾಡ್ಕೊಂಡು ನಂತರ ಫ್ರಂಟ್ ಮತ್ತು ಬ್ಯಾಕ್ 2 ಶೋಲ್ಡ್ರನ್ನ ಜಾಯಿಂಟ್ ಮಾಡಿಕೊಂಡು ಓವರ್ಲಾಕ್ನ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಬ್ಯಾಕು ಸೈಡ್ ಫಿಟ್ಟಿಂಗ್ ಮಾಡಬೇಕು. ಇಷ್ಟಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಶೋಲ್ಡರ್ ಜಾಯಿಂಟು ಸ್ಲೀವ್ ಅಟ್ಯಾಚ್ ಮಾಡೋದು ಸೈಡ್ ಫಿಟ್ಟಿಂಗ್ ಮಾಡೋದು ತಿಳಿಸ್ಕೊಟ್ಟಿರೋದ್ರಿಂದ ವೀಡಿಯೋ ಲೆಂತ್ ಸುಮ್ಮನೆ ಜಾಸ್ತಿ ಆಗುತ್ತೆ, ಹಾಗಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಓಕೆನಾ. ಅದನ್ನೇ ನಾನು ನಿಮಗೆ ಫಸ್ಟ್ ತಿಳಿಸಿರೋದು. ಫೋಲ್ಡೆಡ್ ಬ್ಲೌಸ್ಗೂ ಬೇರೆ ಬ್ಲೌಸ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಬೇಗ ಕಲ್ತ್ಕೊಳ್ತೀರ ಅನ್ನೋದು. ಇಷ್ಟು ನಿಮಗೆ ಈ ಸಿಂಗಲ್ ಕಟೋರಿ ಬ್ಲೌಸು ಸ್ಟಿಚಿಂಗು ಫ್ರಂಟ್ ಸೈಡ್ ಪಾರ್ಟು ಕಂಪ್ಲೀಟ್ ಅಂದ್ಕೊಳ್ಳಿ. ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಮಾಡಿದರೆ ಇನ್ನು ಮಿಕ್ಕಿರೋದನ್ನು ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಇದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ನಾರ್ಮಲ್ ಬ್ಲೌಸ್ಗೂ ಈ ಸಿಂಗಲ್ ಕಟೋರಿ ಬ್ಲೌಸ್ಗೂ ಸ್ಟಿಚಿಂಗ್ ಮಾಡೋದು ಯಾವ ರೀತಿ, ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು. ಓಕೆ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.